ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ಸೋರೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು 2 ಸೋರೆಕಾಯಿ, 2 ಟೊಮೊಟೊ, 1 ಈರುಳ್ಳಿ ಎಲ್ಲ ತಗೊಂಡಿದ್ದಾರೆ ಹೆಚ್ಚಕ್ಕಂತ ಅತ್ತೆ. ಇವಾಗ ನೋಡಿ ಸೋರೆಕಾಯಿ ಸಾಂಬಾರು ಆಗಿ ಹೋಯಿತು. ನಾನೇನು ರೆಸಿಪಿಯನ್ನು ಶೇರ್ ಮಾಡಿಲ್ಲ, ಮಾಮೂಲಿ ಸಾಂಬಾರು ಮಾಡ್ದಂಗೆ ಮಾಡಿದ್ದು. ಎಕ್ಸ್ಟ್ರಾ ಮಸಾಲೆ ಏನು ಆ್ಯಡ್ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದು, ಆದರೂ ಟೇಸ್ಟ್ ಆಗಿತ್ತು ಸೋರೆಕಾಯಿ ಸಾಂಬಾರು. ಈ ಕಡೆ ಹಾಗೆ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಮಧ್ಯಾಹ್ನ ಆಗ್ತಾ ಬಂದಿತ್ತು, ಊಟ ಮಾಡೋಕ್ಕೆ ಸರಿಯಾಗುತ್ತೆ ಅಂತೇಳಿ ಅನ್ನಕ್ಕೂ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಹೆಸ್ರು ಕಾಳು ಪಲ್ಯ ಮಾಡೋಣ ಅಂದ್ಬಿಟ್ಟು ಹೆಸ್ರು ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀವಿ. ಹಾಗೆ ಅದಕ್ಕೆ ಈರುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ತುರಿ, ಹಾಗೆ ಒಂದು ದಪ್ಪ ಟೊಮೊಟೊನ ತೊಗೊಂಡಿದ್ದೀನಿ. ಸಿಂಪಲಾಗಿ ಒಂದು ಪಲ್ಯ ಮಾಡೋಣ ಅಂಥೇಳಿ. ಬೆಳಗ್ಗೆ ದೋಸೆ ಇಡ್ಲಿ ಮಾಡಿದ್ವಿ, ಅದಕ್ಕೆ ಚೆನ್ನಾಗಾಗುತ್ತೆ ಅಂತ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಒಂದು 2-3 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸು 1-2 ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಟೊಮೊಟೊ ಎಲ್ಲ ಚೆನ್ನಾಗಿ ಒಂಚೂರು ಸಾಫ್ಟ್ ಆದಮೇಲೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ಪಲ್ಯ ಇಡ್ಲಿ, ಚಪಾತಿ ಇದಕ್ಕೆಲ್ಲ. ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಅರಿಶಿನ ಪುಡಿನೂ ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ, ಅದು ಬೇಯಲಿಕ್ಕಷ್ಟೇ. ಪಲ್ಯ ಇದು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಸಾಗು ಥರ ತೆಳುಗೆ ಮಾಡ್ತೀನಿ ಅನ್ನೋರು ತೆಳುಗೆ ಗ್ರೇವಿ ಥರ ಮಾಡ್ಕೋಬೋದು. ಆದರೆ ನಾನು ಒಂದು ಸ್ವಲ್ಪ ಗಟ್ಟಿನೇ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು ಪಲ್ಯ. ಹೀಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಚೆನ್ನಾಗಿ ಬೇಯಿದ್ರೆ 1 ವಿಷಲ್ ಹೊಡೆಸಿದ್ರೆ ಸಾಕು ಕುಕ್ಕರ್ ಆದರೆ. ಇಲ್ಲ ಪಾತ್ರೆಯಲ್ಲೇ ಮಾಡ್ತೀವಿ ಅನ್ನೋದಾದರೆ ಪಾತ್ರೆಯಲ್ಲೇ ಮಾಡ್ಕೋಬೋದು. ಇವಾಗ ಸಂಜೆ ಆಯಿತು, ನನ್ನ ಮಗನಿಗೆ ಸ್ವಲ್ಪ ನೆಬ್ಬು ಹಾಕ್ಸ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಕೂತ್ಕೊಂಡಿದ್ದಾನೆ ನೋಡಿ. ಇವಾಗ ನೆಬ್ಬು ಹಾಕಿದ್ದಾರೆ. 1-2 ದಿನ ಹಾಕ್ಸ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ 2 ದಿನ ಹಾಕ್ಸಿದ್ವಿ. ಸ್ವಲ್ಪ ಪರವಾಗಿಲ್ಲ. ಈಗ 3 ದಿನ ಇರುತ್ತೆ ಜ್ವರ ಅಂತಾರೆ, ನೋಡಬೇಕೆಂತ ಅಂತ. ನೆಬ್ಬು ಹಾಕ್ಸಿದ್ರೆ ಸ್ವಲ್ಪ ಆರಾಮಾಗುತ್ತೆ. ನೈಟ್ ಮಲಗಲ್ಲ, ಇಲ್ಲ ಅಂದರೆ ಮೂಗು ಕಡ್ದಂಗೆ ಆಗುತ್ತಲ್ಲ, ಹಾಗಾಗಿ ನೆಬ್ಬು ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು 2 ದಿನವೂ ಹಾಕ್ಸಿದ್ದೀವಿ. ನೆಬ್ಬು ಹಾಕ್ಸಿದ್ಮೇಲೆ ಸ್ವಲ್ಪ ಅಡ್ಡಿಲ್ಲ, ನೋಡಬೇಕು. ನೆಬ್ಬೆಲ್ಲ ಹಾಕ್ಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವಾಗ ಕಾರಲ್ಲೇ ಬಂದಿದ್ವಿ, ನಾನು, ಮಾವ ಮತ್ತು ನನ್ನ ಮಗ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ನಗರ ಗೌರ್ಮೆಂಟ್ ಆಸ್ಪತ್ರೆ ಇದೆ, ಚೆನ್ನಾಗಿದೆ ಗೌರ್ಮೆಂಟಲ್ಲೂ. ಇದೊಂದು ಮರ ನೋಡಿ, ಅದು ಗ್ರಾಮ ಪಂಚಾಯತಿ ಹತ್ರನೇ ಇದೊಂದು ಮರ. ಯಾವಾಗಲೂ ಅಷ್ಟೇ ಅರಿಶಿನ ಹೂ ಬಿಟ್ಟಿರುತ್ತೆ, ಏನೋ ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತದು. ಚೆನ್ನಾಗಿತ್ತು ಹೂವೆಲ್ಲ. ಅದು ಎಷ್ಟು ಹೂ ಉದುರಿತ್ತು ಗೊತ್ತಾ ಕೆಳಗಡೆ. ಇದು ನೋಡಿ ನಮ್ಮ ನಗರ ಆಟೋ ಬಸ್ ಸ್ಟ್ಯಾಂಡ್. ಹಾಗೆ ಈ ಕಡೆ ಬಂದರೆ ಬಸ್ ಸ್ಟ್ಯಾಂಡ್, ಇದು ನಗರ ಬಸ್ ಸ್ಟ್ಯಾಂಡ್. ಸುಮಾರು ವರ್ಷದಿದು. ಇದು ಮಾರಿಕಾಂಬಾ ಟೆಂಪಲ್ಲು. ಇದು ನೋಡಿ ಈಶ್ವರ ದೇವಸ್ಥಾನ. ಎಲ್ಲಿ ಹೋಗ್ಬೇಕು? ಅಂಗಡಿಗೆ. ಏನಕ್ಕೆ? ಅಜ್ಜ ಅಲ್ಲಿ ಅಂಗಡಿಗೆ ಹೋಗಿದ್ದಾರೆ. ಅಂಗಡಿಗೆ ಹೋಗ್ಬೇಕಂತೆ, ಚಿಂಗಮ್ ಬೇಕಂತೆ. ಜ್ವರ ಬಂದೋನಿ, ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ನೆಬ್ಬು ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನೆಬ್ಬು ಹಾಕ್ಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಚಿಂಗಮ್ಮ ಇಲ್ಲೇ ಇದೆಯಲ್ಲ, ತಿನ್ನು. ಎಷ್ಟು ವೆಹಿಕಲ್ ಓಡಾಡ್ತವೆ ನೋಡಿ ನಮ್ಮ ನಗರದಲ್ಲಿ. ಒಳ್ಳೆ ಫುಲ್ಲು ಸಿಟಿ ಥರ. ಹಾಗೆ ಮರುದಿನ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು 6 ಬಾಳೆಕೊನೆ ಬಿಟ್ಟಿತ್ತು. ಸುಮಾರು ಬಾಳೆಕೊನೆ ಬಿಟ್ಟಿತ್ತು, ಆದರೆ ಮಂಗ ಇಡಲ್ಲ, ಮಂಗ ಎಲ್ಲ ಕಚ್ಕೊಂಡು ಹೋಗ್ಬಿಡ್ತವೆ. ಇದೊಂದು 6 ಉಳ್ಕೊಂಡಿತ್ತು, ಬೆಳೆದಿದೆ ಅಂತ ಹೇಳಿ ನಮ್ಮ ಅತ್ತೆ ಕಡ್ಕೊಬಂದು ಇಟ್ಟಿದ್ದಾರೆ. ಹಾಗೆ ವಿಡಿಯೋ ಮಾಡಿದೆ. ಪೇಟೆಯಲ್ಲಿ ತರಕ್ಕೆ ಹೋದರೆ ಇದಕ್ಕೆ ಸುಮಾರು ರೇಟ್ ಇದೆ. ಆದರೆ ನಾವು ಹಳ್ಳಿಲಿ ಬೆಳೆದಿದ್ದಾದರೆ ದುಡ್ಡು ಕೊಡೋಕ್ಕೆ ಹೋದರೆ ದುಡ್ಡೇ ಇಲ್ಲ, ಅಷ್ಟೇ ರೇಟೇ ಕೊಡಲ್ಲ. 10 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಆದರೆ ಪೇಟೆಯಲ್ಲಿ ತರಕ್ಕೆ ಹೋದರೆ ಇದಕ್ಕೆ ತುಂಬಾ ರೇಟ್ ಇದೆ. ಪೂಜೆ ಇತ್ತು ಒಬ್ಬರ ಮನೇಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನೋಡೋ ಮಗನೇ ನನ್ನ ಮಗ ಹೋಗ್ತಾ ಇದ್ದೀವಿ.
ಬಿಸಿಲು ತುಂಬಾ 12:30 ಆಗ್ತಾ ಬಂತು. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆ, ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಇವನಿಗೆ ಇವಾಗ, ಮೊನ್ನೆಗಿಂತ ಪರವಾಗಿಲ್ಲ, ಹಾಗಾಗಿ ಕರ್ಕೊಂಡು ಹೊರಟೆ. ನೋಡಿ ಪೂಜೆ ಎಲ್ಲ ಶುರು ಆಗಿತ್ತು. ನಾವು ಹೋಗಬೇಕಾದ್ರೆ ಮಂಗಳಾರತಿ ಎಲ್ಲ ಮಾಡಿ ಹೋಮದ ಕುಂಡ ಎಲ್ಲ ಹಾಕಿದ್ರು, ಅದೆಲ್ಲ ಪೂಜೆ ಆಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಚೆನ್ನಾಗಿ ಅಲಂಕಾರ ಮಾಡಿದರು. ನಾಗರದೇವ್ರ ಪೂಜೆ, 4ನೇ ವರ್ಷದ ಪೂಜೆ ಇದು. ನಾನು 3 ವರ್ಷವೂ ಹೋಗಿದ್ದೆ, ಈ ವರ್ಷವೂ ಹೋಗಿದ್ದೆ. ನೋಡಿ ಹೋಮದ ಕುಂಡ, ಹೋಮ ಎಲ್ಲ ಆಗಿದೆ. ಹಾಗೆ ಈ ಕಡೆ ಒಂದು ರಂಗೋಲಿ ಬಿಡಿಸಿದ್ರು ಭಟ್ರು, ಚೆನ್ನಾಗಿತ್ತು. ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಸುಮಾರು ಜನ ಆಗಿದ್ದರು. ನಾನು ಹೋಗ್ತಾನೆ 12:30 ಆಗಿತ್ತು. ಆದರೂ ಏನು ಅಡ್ಡಿಲ್ಲ, ಯಾಕಂದರೆ ಪೂಜೆ ಎಲ್ಲ ಶುರುವಾಗಿ ಮತ್ತೊಂದು ಕಡೆ ಪೂಜೆ ಇತ್ತಲ್ಲೇ ಚೌಡಿ ಬನದ ಮೇಲೆ. ನೋಡಿ ಇದು ಚೌಡಿ ದೇವಸ್ಥಾನ, ಸಣ್ಣದಾಗಿ ಮಾಡಿದರು, ಆದರೆ ಅಲ್ಲೇ ಪೂಜೆ ನಡೀತಾ ಇತ್ತು. ಇವಾಗ ಹೋಮದ ಕುಂಡದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಭಟ್ರು. ಕಲಾ ಹೋಮ ಏನೋ ಇತ್ತಂತೆ, ಅದನ್ನೇ ಮಾಡ್ತಾ ಇದ್ದಾರೆ. ನನ್ನ ಮಗ ನೋಡಿ ಎಲ್ಲೆಲ್ಲ ಸಣ್ಣ ಮಕ್ಕಳು ಸಿಕ್ಬಿಟ್ರೆ ಸಾಕು ಅವನಿಗೆ ಖುಷಿ. ಅವ್ರ ಜೊತೆ ಇಷ್ಟೊತ್ತು ಆಟ ಆಡಿಕೊಂಡು ಇದ್ದ. ಜ್ವರ ಎಲ್ಲ ಅಡ್ಡಿಲ್ಲ. ಇವತ್ತು ಸ್ವಲ್ಪ ನೋಡ್ಬೋದು ಮುಖನ, ನಿನ್ನೆ ಎಲ್ಲ ಮುಖ ಎಲ್ಲ ಇಷ್ಟೇ ಸಣ್ಣಗಾಗೋಗಿತ್ತು. ಇವಾಗ ಊಟಕ್ಕೆ ಬಂದ್ವಿ. ಅಡುಗೆನೂ ಎಲ್ಲ ಚೆನ್ನಾಗಾಗಿತ್ತು. ನಾನು ಅದೇನು ಕ್ಲಿಪ್ಪಿಂಗ್ ತೊಗೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಮಗಳನ್ನ ಮಲಸಿದ್ದಾರೆ, ಅತ್ತೆ ಊಟ ಎಲ್ಲ ಮಾಡಿಸಿ ಮಲಸಿದ್ದಾರೆ. ಇವಾಗ ಎಬ್ಸ್ಬೇಕು ಅವಳನ್ನ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.